ಮೈತ್ರಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಪರವಾಗಿ ಶಾಸಕ ಸ್ವರೂಪ್ ಹಾಸನ ತಾಲೂಕಿನ ವಿವಿಧ ಭಾಗಗಳಲ್ಲಿ ಪ್ರಚಾರ ನಡೆಸಿದರು. ಹಾಸನ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯ ನಿಡುಡಿ, ದೊಡ್ಡಹೊನ್ನೇನಹಳ್ಳಿ, ಯಡಿಯೂರು, ತೇಜೂರು ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ಪ್ರಜ್ವಲ್ ರೇವಣ್ಣರವರ ಪರವಾಗಿ ಮತಯಾಚನೆ ಮಾಡಿದರು. ಈ ವೇಳೆ ನಗರಸಭಾ ಮಾಜಿ ಅಧ್ಯಕ್ಷ ಅನಿಲ್ ಕುಮಾರ್ ಶಾಸಕ ಸ್ವರೂಪ್ ಅವರಿಗೆ ಸಾಥ್ ನೀಡಿದರು. ಮನೆ ಮನೆಗೆ ತೆರಳಿ ಕರಪತ್ರ ವಿತರಿಸುವ ಮೂಲಕ ಪ್ರಜ್ವಲ್ ರೇವಣ್ಣರವರ ಪರ ಮತಯಾಚನೆ ಮಾಡಿದ ಸ್ವರೂಪ್ ಬಳಿಕ ಮಾತನಾಡಿ, ಜಿಲ್ಲೆಗೆ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡ, ಮಾಜಿ ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ, ಮಾಜಿ ಸಚಿವ ಎಚ್.ಡಿ. ರೇವಣ್ಣ ಹಾಗೂ ನಮ್ಮ ತಂದೆಯವರಾದ ದಿವಂಗತ ಎಚ್.ಎಸ್. ಪ್ರಕಾಶ್ ರವರ ಅನೇಕ ಕೊಡುಗೆಗಳಿವೆ. ಅವುಗಳನ್ನು ಆಧರಿಸಿ ಈ ಬಾರಿ ಮೈತ್ರಿ ಅಭ್ಯರ್ಥಿ ಪರ ಮತದಾರರು ಮತಯಾಚನೆ ಮಾಡಬೇಕು ಎಂದರು. ಮೊದಲನೇ ಅನುದಾನದಲ್ಲೇ ಹಣವನ್ನು ಬಿಡುಗಡೆ ಮಾಡಿ ಕೆಲಸ ಶುರು ಮಾಡುವಂತ ಕೆಲಸ ಮಾಡೋಣ. ಬೇರೆ ಏನೇ ಕೆಲಸಗಳಿದ್ರು ಕೂಡ ಖಂಡಿತವಾಗ್ಲಿ ಊರಿಗೆ ಬಂದು ನಾವು ಕೆಲಸ ಮಾಡ್ಕೊಡ್ತೀವಿ. ಹಾಗಾಗಿ ಏನು ನಮ್ಮ ಪಕ್ಷ ಯಾವತ್ತೂ ಕೂಡ ತಮಗೆ ಗೊತ್ತಿದೆ. ಇವತ್ತು ರೈತರ ಪರವಾಗಿ ಆದ ಪಕ್ಷ ಇರೋದು ಜೆಡಿಎಸ್ ಪಕ್ಷ. ಸನ್ಮಾನ್ಯ ಕುಮಾರಣ್ಣವರು ಕೂಡ ಏನು ಅವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ರೈತರ ಸಾಲ ಮನ್ನಾ ಮಾಡೋ ಮುಖಾಂತರ ರೈತರ ಪರವಾಗಿ ನಿಂತಿದ್ರು. ದೇವೇಗೌಡರು ಕೂಡ ಈ ವಯಸ್ಸಿನಲ್ಲಿ 99 ವಯಸ್ಸಿನಲ್ಲೂ ಕೂಡ ಪಕ್ಷನ ಬೆಳೆಸಂತ ಉಳಿಸುವಂತ ಕೆಲಸನ ಮಾಡ್ತಾರೆ. ನಾವೆಲ್ಲ ಕೂಡ ದಯಮಾಡಿ ಒಂದು ಮನವಿಯನ್ನು ಮಾಡ್ತಾ ಇರಿ. ಏನು ನಮ್ಮ ಇದೇ ತಿಂಗಳು 26ರ ಚುನಾವಣೆ ಇದೆ. ನಮ್ಮ ಕ್ರಮ ಸಂಖ್ಯೆ 2 ಮತ್ತು ತೆರವುತ್ತರ ರೈತ ಗುರುತು ಮತ್ತು ಜೆಡಿಎಸ್ ಪಕ್ಷ ಮತ್ತು ಬಿಜೆಪಿ ಹೊಂದಾಣಿಕೆ ಆದ್ರೂ ಕೂಡ ನಮ್ಮದೇ ಪಕ್ಷದ ಚಿಹ್ನೆ ಇರುತ್ತೆ. ದಯಮಾಡಿ ತಾವೆಲ್ಲರೂ ಕೂಡ ಜೆಡಿಎಸ್ ಪಕ್ಷಕ್ಕೆ ಮತ ಹಾಕುವ ಮುಖಾಂತರ ದೇಶದ ಮಾಡಬೇಕು. ಮೋದಿ ಅವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿಯಾಗಿ ನೋಡಬೇಕು ಅಂತ ತಮ್ಮೆಲ್ಲರೂ ಕೂಡ ಮನವಿಯನ್ನು ಮಾಡ್ತಾ ಇದ್ದೀನಿ.